ಸೌಮ್ಯ ನೀನು ಊಟ ಮಾಡಲ್ವಾ? ಹಾಂ ರೀ, ಆಮೇಲೆ ಮಾಡ್ತೀನಿ. ಬಾರೆ ಬಾ, ಸ್ವಲ್ಪ ತಿನ್ನು. ಆಮೇಲೆ ಊಟ ಮಾಡ್ತೀನಿ, ಮಾಡಿ. ಬಾ, ನಾನು ತಿನ್ನಿಸ್ಕೊಡ್ತೀನಿ. ಬೇಡ, ನಾನು ತಿಂತೀನಿ. ಬಾಯಿಲಿ ಹೇಳ್ತಾ ಇದ್ದೀನಿ ಅಲ್ವಾ, ಬಾಯಿಲಿ. ಚೆನ್ನಾಗಿದ್ದ ರೀ. ಸೂಪರಾಗಿ ಮಾಡಿದ್ಯಾ. ನೀನು ಮಾಡಿರೋದು ಅತ್ತೆ ಮಾಡಿರೋದು? ಅವ್ವನೇ ಮಾಡಿದ್ದು. ಸಖತ್ತಾಗಿದೆ. ಅನ್ಕೊಂಡೆ ನಿನ್ಗಿಷ್ಟೆಲ್ಲ ಮಾಡಕ್ ಬರಲ್ಲ, ನಮ್ಮ ಅತ್ತೆನೇ ಮಾಡಿರುತ್ತೆ ಅಂತ. ಅಯ್ಯೋ ಸುಮ್ನಾಗ ಅಂದಿದ್ದು ನಾನು ಮಾಡಿದ್ದು. ಹೌದಾ? ಅದಕ್ಕೇನೆ ಸ್ವಲ್ಪ ಖಾರ ಕಮ್ಮಿ ಆಗೈತೆ. ಹಾಂ ರೀ. ಊಟ ಮಾಡಿ ಮಾವ. ಬನ್ನಿ ಮಾವ, ಬನ್ನಿ. ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ. ಅಪ್ಪ ಬಾ ಕೈ ತೊಳ್ದಿದ್ಯಾ? ಮಗ ಜಗ್ಲಿ ಮೇಲೆ ಕುತ್ಕೊತೀನಿ, ಇಕ್ಕಬಲ್ಲ. ಮಾವ ಬನ್ನಿ, ಇಲ್ಲೇ ಬನ್ನಿ ಮಾವ, ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಿ. ಊಟ ಮಾಡಿ ನೀವು ಬನ್ನಿ ಮಾವ. ಕವಿತಾ ಹಾಕ ಬಂದು ಕೊಡು. ಬಾ ಕುತ್ಕೋ. ಹೋಗವ, ಹೋಗಿ ಊಟ ಮಾಡು. ಅಪ್ಪ ಆಮೇಲೆ ಮಾಡ್ತೀನಿ. ಹಾಕೊಡಿ ಇವ್ರಿಗೆ. ನೀನು ಸ್ವಲ್ಪ ಹಾಕೊಡ್ತೀನಿ. ಸಾಕು ಸೌಮ್ಯ, ನಾನು ಜಾಸ್ತಿ ತಿನ್ನಲ್ಲ. ತಿನ್ನಿ, ನಾಟಿ ಕೋಳಿ ಇದಲ್ವ, ಏನು ಹಾಕಿಲ್ಲ. ಇಲ್ಲ ಮಾವ, ನೋಡಿ ನೀವು ಚೆನ್ನಾಗಿ ತಿನ್ನಿ. ನಿಮ್ಗೆ ಶಕ್ತಿ ಬೇಕಾಗಿರೋದು. ನಾನು ಆರೋಗ್ಯವಾಗಿದ್ದೀನಿ ಅಲ್ವಾ. ಹಾಕೊಡಿ ನಂದು 2 ಚೂರ. ಇಲ್ಲ ಮಾವ, ನೋಡಿ ಇಲ್ಲೇ ಇದೆ ಇನ್ನೂ. ಸಾಕು, ಬೇಕಾದ್ರೆ ಹಾಕಿಸ್ಕೊಳ್ತೀನಿ. ಹಲೋ ಮಗ, ಅತ್ತೆ ಹೇಳಿ. ಚೆನ್ನಾಗಿದೀಯವ? ಅತ್ತೆ ಚೆನ್ನಾಗಿ, ನೀವು? ನಾನು ಚೆನ್ನಾಗಿನಿಕಲ್ಲ. ಅಪ್ಪ ಹುಷಾರಾಗದೆ. ಎಲ್ಗೋಯ್ತು? ಮನೇಲಿದ್ದದ. ಊಟ ಮಾಡ್ತಾವ್ರೆ. ಊಟ ಇವನು ಅಶೋಕ ಅವರು ಊಟ ಮಾಡ್ತಾವ್ರೆ. ಸರಿ. ಏನು ಊಟ? ಇದು ಮನೇಲಿ ಹುಂಜಾಯ್ತು. ಒಂದು ಹುಂಜ ಕುಯ್ಕೊಂಡಿದ್ದು. ಸರಿ ಕಣ, ಸರಿ. ಊಟ ಮಾಡಿ. ಬುರೆ ಕೇಳಲ್ಲ ಅತ್ತೆ. ಬನ್ನಿ ಮಾವನ್ ಕರ್ಕೊಂಡು. ಅಯ್ಯೋ ಅವ್ವ, ಈಗೇನು ಮಾಡಕ್ಕೆ? ಊಟ ಮಾಡಿ ನೀವೇ ಮಡಿಕೊಂಡು. ನೀನೇನವ? ಇನ್ನೇನು ಇಲ್ಲ ಅತ್ತೆ. ಆಚೆಗೆ ಬೈಲಿ. ಬರ್ತೀನಿ ಅತ್ತೆ. ಹೇಳಿ. ಹೊರ್ಗಡೆ ಬಂದವ? ಹೇಳಿ, ಆಚೆಗೆ ಬಂದೆ ಕತೆ. ಏನು ಸಮಾಚಾರ? ಚೆನ್ನಾಗಿದ್ದಾನ? ಚೆನ್ನಾಗವ್ರೆ ಕಣತೆ. ಅದಕ್ಕೆ ಮಾವ ಹೊಲ್ತಕ್ಕೆ ಬಂದಿದ್ದವ. ಮಾವನನ್ವೇ ಮಾವಂಗಂತೂ ಫೋನ್ ಮಾಡಿ ಕೇಳು, ಹೆಂಗಿದ್ದಾನು, ಮೊದಲು ನನಗೆ ಆಡ್ತಿದ್ದಾನ ಇಲ್ಲ ಚೆನ್ನಾಗಿದ್ದಾನ ಕೇಳು ಅಂತ ಅಂತು. ಅದಕ್ಕೆ ಮಾಡ್ದೆ ಕಣವ. ಚೆನ್ನಾಗಂತಾನೆ. ಚೆನ್ನಾಗವ್ರೆ ಅತ್ತೆ. ಆಯಿತು ಕಣವ, ಹೆಂಗೋ ಚೆನ್ನಾಗಿರ್ಲಿ ಕಣವ. ಚೆನ್ನಾಗಿರ್ಲಿ, ನಮಗೂ ಅಷ್ಟೆಲ್ಲ ಬೇಕಾಗಿರೋದು. ನಿಮ್ಮ ಆಟಿಗೆ ಅದೇ ಒಂದು ಯತ್ನಾಗ ಹೋಗೋದೆ ಕಣ್ಮಗ. ಅಯ್ಯೋ ಮಾಡ್ಕೊಬಂದು ತಕ್ಕನಾಗಿ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಪಾಪ ಅವರು ವಾಪ ಎಷ್ಟು ಬೇಜಾರು ಮಾಡ್ಕೊಂಡಾರೋ ಏನೋ ಅನ್ಕೊಂಡು. ನಿಮ್ಮ ಅವನಿಗೆ ಅದೇ ಒಂದು ಚಿಂತೆ ಆಗ್ಬಿಟ್ಟದೆ ಕಣ್ಮಗ. ಏನಿಲ್ಲ ಕಣತೆ, ನಿಜವಾಗ್ಲೂ ಭಾಳ ಚೆನ್ನಾಗವ್ರೆ. ಏನಿಲ್ಲ ಖುಷಿಯಾಗಿ ಅವರೇ ಕತೆ. ಸುಮ್ಮನಿರಿಯತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಪಾಪ. ನೀವು ಇಷ್ಟೆಲ್ಲ ನಿಜವಾಗ್ಲೂ ನಮಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದೀರಿ. ಭಾಳ ಖುಷಿ ಆಯಿತು ಕಣತೆ. ಯಾರು ತಾನೇ ಪಾಪ ಹಾಸ್ಪಿಟ್ಲಿಗೆಲ್ಲ ಓಡಾಡ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡಿದ್ರು. ಬೇರೆಯವರಾಗಿದ್ದರೆ ಯಾಕೆ ಖರ್ಚು ಮಾಡಿ ಹಂಗೆ ಏನಾರು. ನೀವೇ ಹೇಳಿದ್ರಿ ಎಲ್ಲ ಖರ್ಚು ನೀನೇ ನೋಡ್ಕೊ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣತೆ. ಸುಮ್ಮನೆ ಏನಾರು ಮಾತಾಡಿದ್ರೆ ಹೆಚ್ಚಾಗಿ ಮಾತಾಡೋನೇನೋ ಅನಿಸ್ತದೆ ನನಗೆ ಅಷ್ಟೇ. ನಿಜವಾಗ್ಲೂ ನನಗೆ ಭಾಳ ಖುಷಿ ಕಣತೆ. ಏನಿಲ್ಲ, ನೀವು ಸುಮ್ಮನಿರಿ, ಏನು ಅನ್ಕೋಬೇಡಿ ಕಣತೆ. ಚೆನ್ನಾಗಿವ್ನಿ ನಾನು. ಸರಿ ಕಣವ, ಆಯಿತು. ಅದಕ್ಕೆ ಕೊಡ್ತೀನಿ, ಮಾತಾಡಿ ಮಾವನ ಕೈಲಿ. ಹಲೋ ಮಾವ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿನಿ. ನೀನು ಚೆನ್ನಾಗಿದ್ದೀವ? ಮಾವ ಚೆನ್ನಾಗಿವ್ನಿ. ಸೌಮ್ಯ ಅರುಣವ್ರು ಹೆಂಗಿದ್ದಾರೆ? ಚೆನ್ನಾಗವ್ರೆ ಕಣವ. ಅವ್ರುವೆ ಚೆನ್ನಾಗವ್ರೆ. ಇನ್ನೇನು ಯಾವಾಗ ಬಂದಿವ? ನಾಡ್ದು ಹೋಗೋದ ಅಂತಿದ್ರು 5 ದಿವಸಕ್ಕೆ. ಬಂದ್ಯೋ? ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾವ. ಇರುವಾದ್ರೆ ಇರ್ತೀನಿ, ಇಲ್ಲಾಂದ್ರೆ ಬಾ ಅಂದ್ರೆ ಬರ್ತೀನಿ. ಅಪ್ಪ ಹೆಂಗಿದ್ದದು? ಚೆನ್ನಾಗದೆ. ಸರಿ ಕಣವ. ಸರಿ, ಮತ್ತೆ ಚೆನ್ನಾಗದೆ ಅಲ್ವಾ? ಹಂಗಾರೆ ನಾಡ್ದು ಬಂದಿಯವ? ಇಲ್ಲಿ ನಮ್ಮ ಕಡೆಯವ್ರದ್ದು ಒಬ್ರದ್ದು ಮದುವೆ ಇದೆ. ಕಳಿಸ್ಕೊಡಿ. ಸೊಕ್ಕನು ಹೇಳ್ತೀನಿ, ವಾಸ್ತವ ಮದುವೆಗಾರಲ್ಲ. ಕಳಿಸ್ಕೊಡಿ ಅಂದ್ಬಿಟ್ಟು ಹಂಗೆ ಅಂದವ್ರೆ. ಅವನು ರುಣ್ವೆ ಏನೋ ಕೆಲಸ ಅದೇ, ನನಗೆ ಹೋಗಾಕಿಲ್ಲ ಅಂತ ಅಂದವನೇ. ಬರೀವ್ರಿ ಬರವ. ನಾಡ್ದು ಸಂಡೆಗೆ ಚಪ್ರ, ಇನ್ನು ಅರ್ಕೆ ಮದುವೆ. ಚಾಪುರಕ್ಕೆ ಹೋಗ್ದಾರ ಸಿಕ್ಕಿಲ್ಲ, ಮದುವೆಗೆ ಓಟ್ ಬರೀವ್ರಿ. ಬನ್ನಿ ಮತ್ತೆ ನಾಡ್ದು ಬಂದ್ಬಿಡ್ರವ. ಆಯ್ತು ಮಾವ, ನೀವು ಬಂದಿರ ಮಾವ? ನಿಮ್ಮ ಅತ್ತೆ ನಾನು ಬರ್ತೀವಿ. ಹಂಗಂದೆ ಅರುಣನೂ ಸೌಮ್ಯನೂ ಕಳ್ಸೋದ ಅಂತ. ಅವನಿಗೆ ಒಂಚೂರು ಕೆಲಸ ಬಂತೇವ, ನಾವೇ ಬರ್ತೀವಿ ಮಧ್ಯಾಹ್ನದ ಹೊತ್ತಿಗೆ. ವಾಪಸ್ ಬಂದ್ಬಿಡೋದ. ಅದು ಇದು ಅಂತ ಏನು ಅಂಬರ್ಸ್ಕೋಬೇಡ ಅಂತ ಹೇಳವ. ಸರಿ ಮಾವ, ಆಯ್ತು. ಅವಾಗ ಬಂದಿರಾಗದು ನಾಟಿ ಕೋಳಿ ಸಾರು ಮಾಡಿದ್ದು, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಯ್ಯೋ, ಊಟ ಮಾಡಲ್ಲ ನೀವೇ. ಊಟ ಮಾಡಿ ಚೆನ್ನಾಗಂತಾನೆ ಬಿಡಿಯಲ್ಲ. ಮಾವ, ಏನಿಲ್ಲ ಚೆನ್ನಾಗದೆ. ಸರಿ ಆಯಿತು ಕಣವ. ಆಯಿತು. ಹೆಂಗೋ ಚೆನ್ನಾಗಿರಿ, ನಂಗೆ ಅಷ್ಟೇ ಬೇಕಾಗಿದ್ದು. ಎಲ್ಲಿ ಕ್ವಾಚ್ ಬಡ್ಡೆ ನಂಗೆ ಆಡ್ಬಿಟ್ಟನಪ್ಪ ಅಂತ ಅದೇ ಒಂದು ಯತ್ನಾಗ ಹೋಗಿತ್ತು. ಸದ್ಯಕ್ಕೆ ಹಿಂಗೆ ನೆಮ್ಮದಿ ಆಯಿತು. ಚೆನ್ನಾಗಿ ಅವರೇ ಅಂದಲ್ಲ, ನನಗೆ ಅಷ್ಟೇ ಸಾಕು ಬಿಡು. ಹೆಂಗೋ ಒಂಚೂರು ಕ್ವಾಚ್ ಬಡ್ಡೆ ಸಿಕ್ಕಿಲ್ಲ, ಇನ್ನೇನು ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ. ಏನಿಲ್ಲ ಕತ್ ಬಿಡಿ ಮಾವ, ಚೆನ್ನಾಗವ್ರೆ, ನೀವು ತಲೆಗೆಡ್ಸ್ಕೊಬೇಡಿ. ಸರಿ ಕಣವ, ಆಯಿತು ಮಡ್ಗನ. ಸರಿ ಆಯ್ತು ಮಾವ. ನಿಮ್ಮ ಅಪ್ಪ ಇಲ್ವವ? ಅಂಕಲ್ ಬನ್ನಿ ಒಳಗಡೆ ಕತೆ. ಅಪ್ಪ ಇದ್ದದ? ಅದೇ ಬನ್ನಿ ಒಳಕ್ಕೆ. ಒಬ್ಬರಿಗೆ ಕೈ ಕಾಲು ತಗೊಳ್ಳಿ, ಊಟ ಮಾಡಿವ್ರಿ. ಬೇಡ ಕಣವ, ಈಗ ತಾನೇ ಊಟ ಮಾಡ್ಕೊ ಬಂದೆ ಬೇಡ ನನಗೆ. ಬನ್ನಿ, ಇರಿ, ನೀರು ತತ್ತೀನಿ. ಏನು ಆಸೆವಾ? ಈಗ ತಾನೇ ಊಟ ಮಾಡ್ದೆ ಬೇಡ ನಡಿಲ್ಲ. ಅಣ್ಣ ಹುಷಾರ? ಅಣ್ಣ ಬಣ್ಣ ತೆಗಿ, ಬೇಡ ಮಗ. ಅಂಕಲ್ಗೆ ನೀರು ಕೊಡವೆ, ತಳ್ಕೊಳ್ಳಿ. ಇಲ್ಲಕ್ಕ ಸುಮ್ಕಿರಿ. ಅಶೋಕ ಏನು ಮನೆ ಕಡೆಗೆ ಬರಕಿಲ್ವಲ್ಲಪ್ಪ? ಮಾವ ಬಂದಿದೆ, ನೀವೇ ಇರಲಿಲ್ಲ. ಬನ್ನಿ ಮಾವ, ಬನ್ನಿ ಊಟ ಮಾಡಿ. ಅಣ್ಣ ತೊಳ್ಕೊಗಣ. ಇಲ್ಲ ಊಟ ಮಾಡ್ದಕ್ಕ ಸುಮ್ಕಿರು. ಕೈ ನೀರು ಕೊಡು. ಇಲ್ಲ ಕತೆ, ಸುಮ್ಮನಿರೀಗ. ಈಗ ನಾನು ಅಣ್ಣನ ಮಾತಾಡ್ಸ್ಕೊಂಡು ಹೋಗಿ ಅಂತ ಬಂದೆ. ಮಧ್ಯಾಹ್ನ ನಿಮ್ಮ ಮನೇನೆ ಕೊಟ್ಟಿದ್ರಂತ ಕೋಳಿ ಬಣ್ಣ ಹೆಸರ ಉಂಡೆಕ ಸುಮ್ಕಿರಿ. ಉಂಡಿರ್ತಾನೆ, ನೀನು ಸತಿ ಉಂಡಿರ್ತಾನೆ. ದಡ ಕೇಳ್ಬೇಕಾ? ದಡ ಕೊಡ್ಬೇಕಣ್ಣ, ಊಟ ಮಾಡೋಣ. ಇಲ್ಲ ಕತೆ ಸುಮ್ಮನಿರಕ್ಕ. ಇನ್ನೇನಣ್ಣ ಹುಷಾರ? ಹ್ಞೂ ಅಣ್ಣ ಹುಷಾರಾಗಿವ್ನಿ. ಅಣ್ಣ ಸ್ವಲ್ಪ ಊಟ ಮಾಡೋಣ.
ನೋಡು ನೀನು ಹಿಂಗೆ ಕುತ್ಕೊಳ್ಳೋದು ನಾವು ಊಟ ಮಾಡಿದ್ರೆ ಚಂದವಣ. ಹೌದು ಮಾವ, ಬೇಜಾರಾಗುತ್ತೆ, ಊಟ ಮಾಡಿ ಮಾವ. ಅಯ್ಯೋ ಹೇಳು ಕೇಳಕ್ಕಿಲ್ಲ, ಉಂಡೆ ಕಣ್ರೋ. ಅಣ್ಣ ಊಟ ಮಾಡು ಅಂಕಲ್, ತಗೊಳ್ಳಿ. ಓಲ ಕವಿತಾ, ಯಾಕವ ಇಕ್ಕ ಬಂದೆ? ಇಕ್ಕಂಡೆ ಬಂದ್ಬಿಟ್ಟಲ್ಲ, ಊಟ ಮಾಡಿ ಮಾವ. ತಗೊಳ್ಳಿ ಊಟ ಮಾಡಿ. ಅಪ್ಪ ಅನ್ಲ ನನ್ನ ಆಂಕಲು ಪಂಕಲು ಅನ್ಬೇಡ. ಸರಿಯಪ್ಪ ಆಯ್ತು, ತಗೊಳ್ಳಿ ಊಟ ಮಾಡಿ. ಹಂಗನ್ನವ ಅವ್ವ ಅಪ್ಪ ಅಂತಾನು ಏನಂತೆ, ಅದೇ ಆಂಕಲು ಬೇಡ ಆಂಟಿನೂ ಬೇಡ, ಅವ್ವ ಅಪ್ಪನು. ಅವಳು ನೋಡಿ ಹೆಂಗೆ ಮಾತಾಡ್ಸಳು ಅಂತ. ಸೌಮ್ಯ ಅವ್ವ ಅಪ್ಪ ಅಂತ ಹಂಗೆ ಮಾತಾಡ್ಸು ನೀನುವೆ, ಅಕ್ಕಂಗೆರಂಗಿರ್ಬೇಕು. ಉಂಕಲ್ಲ ನೀನು ಅವ್ವ ಅಪ್ಪ ಅಂತಾನೆ ಮಾತಾಡ್ಸು ಆಯ್ತಾ, ಚೆನ್ನಾಗಿರಿ. ನಮಗೂ ಅದೆಲ್ಲ ಬೇಕಾಗಿರೋದು. ಅದಕ್ಕೆ ಏನಾರು ಅನ್ಕೊಳ್ಳಿ, ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಕವಿತಾ. ಅದಕ್ಕೆ ಹಂಗೆ ಅಂದಿದ್ದು ನಾನು ಅವ್ವ ಅಪ್ಪ ಅನ್ನವ ಅಂತ. ಅಯ್ಯೋ ಇಲ್ಲ ಬಿಡಪ್ಪ, ನನಗೂ ಅಪ್ಪನಕ್ಕೆ ಇಷ್ಟ, ಅವ್ವ ಅಪ್ಪನಕ್ಕೆ ಇಷ್ಟ. ಸರಿ ನೀರು ತಕ ಬರ್ತೀನಿ ಅಪ್ಪ, ಬಿಸಿನೀರು ಮಾಡ್ದಾನ. ಕತೆ ಬಿಸಿನೀರನ್ನ ಮಡಿ ಕೊಡವ, ಅಲ್ಲಿ ನೀರನ್ನೇ ಮಡಗಿಲ್ವ ನೋಡಿ ನೀನು. ಬಿಸಿನೀರು ತತ್ತಿ ಒಲೆ ಮೇಲವೆ. ಬಾವಣೆ ಮಾತ್ರವ ನಮ್ಮ ಸೋಮೇನ್ಗಿಂತ ಹೆಚ್ಚು ನೋಡಿದ್ ಈ ಕಡೆ ಬಂದ್ಬಿಟ್ಟು ಊಟವ. ಅಯ್ಯೋ ಹಂಗೆ ಕನ್ನಡ ನನ್ನ ಮಗಳು ಮಾತ್ರವ ತುಂಬ ಈ ಕತಾವು ಬಿಡತಾವೆ ಸೋಮೇನಂಗೆ. ಅವಳು ಹಂಗೆ ಕನ್ನಡ ಮಾತ್ರ ಸುಮ್ಮನೆ ಹೇಳೋದಲ್ಲ. ಅಯ್ಯೋ ಒಂಚೂರಾರೆ ದೂರ ಅಂಕರ ಐತದ ಅದಕ್ಕೆ ಪಾಪ ಭಾಳ ಒಳ್ಳೆ ಏನು ಕನ್ನಡ ಮಾತ್ರ. ಅಲ್ಲವ ಅವ್ರ ಅವನಾಗೆ ಗುಣಮನ ಎಲ್ಲ ಅವ್ರ ಅವನಂಗೆ. ನಮ್ಮ ಹೊಟ್ಟೆವಳು ಅವಳಿಗಿಲ್ದಾರ ಸಿಕ್ಕಿಲ್ಲ, ಬೇಕಾದ್ರೆ ಹಸ್ಕೊಂಡಿದ್ಬಿಟ್ಟು ಇನ್ನೊಬ್ರು ಕೊಡ್ಬಿಡ್ತಾಳೆ ಅಂತೆ ಬುದ್ಧಿ. ನಿಜ ನಿಜ ಕನ್ನಡ ಹಂಗೆ ವಾಕ್ ನಂಗೆ. ಅಶೋಕ ಹಳ್ಳಿ ಊಟ ಇಷ್ಟ ಆಗೋದಿಲ್ವಪ್ಪ? ಹಾಗೇನಿಲ್ಲ ಮಾವ, ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ನನಗಂತೂ ತುಂಬ ಇಷ್ಟ ಆಗಿದೆ ನೋಡು. ಇವತ್ತು ನನಗೆ ಭಾಳ ಖುಷಿಯಾಗೋಯ್ತು. ಹಿಂಗೆ ಉಣ್ಕೊ ತಿನ್ಕೊಂಡು ಇರ್ದನೆ ಬಿಟ್ಟು ಹಿಂಗೆ ಹೋಯ್ತಿದ್ದಲ್ಲ. ಇವತ್ತು ನೋಡು ಇದೊಂದು ಲಕ್ಷಣ ಹೆಂಗೆ ಕಂಡದೋ. ಊಟ ಮಾಡು, ದೇವ್ರು ಕಂಡುಬಿಟ್ರೆ ಎಷ್ಟೊತ್ತಪ್ಪ. ಮೇಲಿದ್ದ ಮನ್ಸ ಕೆಳಗೆ ಬರೋದು ಎಷ್ಟೊತ್ತು, ಕೆಳಗಿದ್ದ ಮನ್ಸ ಮೇಯಕ್ಕೆ ಹೋಗೋದು ಎಷ್ಟೊತ್ತು. ಮನ್ಸೂನ್ಗೆ ಆಂಕಾರ ಇರಬಾರ್ದು ಕಣ್ಣು ಅಶೋಕ, ಹಿಂಗಂತದಲ್ಲ ಅನ್ಕೋಬೇಡ. ಹಾಂ ಮಾವ ನಿಜ, ನನಗೆ ಬೇಜಾರಾಗುತ್ತೆ. ಅದಲ್ಲ ನಾನು ಹೇಳೋದು, ಒಂದು ಲೋಕ ರೂಢಿ ಮಾತು ಹೇಳೋದು ಕಣಪ್ಪ. ಕೂಡ್ ಬಾಳಿದ್ರೆ ಸ್ವರ್ಗ ಸುಖ. ಈಗ ನೋಡು ನಾನು ಬೇಡ ಅಂದ್ರೂ ಈ ಕಡೆ ಬಂದ್ಬಿಟ್ಲು, ಅದು ಗುಣಮನ ಅಂದರೆ. ಅಯ್ಯೋ ನನ್ನ ಮಗಳು ಹಂಗೆ ಕಣಪ್ಪ, ಏನು ಯಾಲಿ ತುಂಬಗೈ ಇರಬೇಕು ಕನ್ನಡ. ಅಯ್ಯೋ ಬೇಡ, ಏನು ಯಾರು ಸತ್ತ ಗೊತ್ಕೋಯ್ಕಿಲ್ಲ. ನಾನು ಈಗ ತಾನೇ ನೀವು ಮಧ್ಯಾಹ್ನದಲ್ಲಿ ಏನೋ ಸಾರು ಕೊಡ್ತಂತಲ್ಲ ಅಕ್ಕ, ಮಧ್ಯಾಹ್ನದಲ್ಲಿ ಉಂಡುಬಿಟ್ಟು ಸಾರು ಚೆನ್ನಾಗಿತ್ತು. ತಾನು ಉಣ್ಣಕ್ಕಿಲ್ಲ ಅವಳು. ಇವತ್ತು ಬೇಡ ನನಗೆ ಸಾರದೇ ಅದೆಂಥದೋ ಗಣಕ ಸೊಪ್ಪನ್ನು ಪುಜ್ಜಿ ಮಾಡ್ಕೊಂಡಿದ್ಲು ರಾತ್ರಿ, ಅದೇ ಸಾರದೇ ಉಣ್ತೀನಿ ನಾನು, ನೀವು ಉಣ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂಚೂರು ಮಡಗಿದ್ಲು. ನಾನು ಹೊಲ್ತಕ್ಕೆ ತಿರ್ಗಾಡ್ಕೊ ಬಂದು ಒಂದು ಮುದ್ದೆ ಇಟ್ಟು ನೋಡ್ಬಿಟ್ಟೋಗಿದೆ. ಇಕ್ಕಬಮ್ಮಿ ಅನ್ನವ ಅಂದ್ಬಿಟ್ಟು ಈಗ ತಾನೇ ಉಂಡುಬಿಟ್ಟು ಮಾತಾಡ್ಸ್ಕೊ ಹೋಗೋದ ನಿನ್ನ ಅನ್ಕೊ ಬಂದೆ ಕನ್ನಡ. ಈಗ ಕುಣ್ಸೋದಲ್ಲ ಈಗ. ಅಯ್ಯೋಣ ಊಟ ಮಾಡೋಣ, ಅದು ಎಷ್ಟು ಆಯ್ತದಣ್ಣ? ಏನು ಎರಡು ಬುಕ್ಕು ಇಟ್ಟದೆ ಉಣ್ಕೋ, ಊಟ ಮಾಡೋಣ. ನೀನು ಊಟ ಮಾಡಕ್ಕ? ಮಾಡ್ತೀನಿ ಅಣ್ಣ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ನಾನು ಒತ್ತರದ ಒಂಚೂರು ಚಿತ್ರಾನ್ನ ಆಯ್ತು ಉಣ್ಬಿಟ್ಟೆ ತಳಾರ್ ಕುಣ್ತೀನಿ ನಾನು. ನೋಡೋಣ ಊಟ ಹೆಂಗೆ ಹೇಳ್ಕೊಬತ್ತು ಇಲ್ಲಿ ಗಂಟವನ್ನ ಅಂತ. ಊಟ ಮಾಡೋಣ ಹೊಟ್ಟೆ ತುಂಬವ. ಊಟ ಮಾಡಪ್ಪ ಸೊಕ, ಹೊಟ್ಟೆ ತುಂಬ ಇಟ್ಟುನು ಬಾಯ್ ತುಂಬ ನಾವು ಶಕ್ತಿ ಹೆಂಗೆ ಬರ್ತದೆ ನೋಡು. ಆಳು ಮನೆ ಎಂತೆಂತವ ತಿಂತೀರಿ, ಅದೇನು ಶಕ್ತಿ ಬಂದದ? ಇಟ್ಟು ಹಿಡ್ದದ ಇಲ್ವೋ? ಇಲ್ಲ ಮಾವ, ಮುದ್ದೆ ತಿಂತೀನಿ ನಾನು, ಅದರಲ್ಲೂ ನಾಟಿ ಕೋಳಿ ಸಾರು ಮುದ್ದೆ ಅಂದರೆ ನನ್ನ ಫೇವ್ರೇಟ್. ಊಟ ಮಾಡು ಸಂತೋಷವಾಗಿ ಊಟ ಮಾಡಪ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.